ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ಪವನ್ನು ತರಿಸಲು ಶಕ್ತನಾಗುವನು ಎಂಬ ಫಲವನ್ನು ನೀಡುವ, ಸಾಮಾನ್ಯವಾಗಿ ಯಾರಿಗಾದರೂ ಹಾವು ಕಚ್ಚಿದರೆ ಅವರನ್ನು ಆ ವಿಷದಿಂದ ಮುಕ್ತಿಗೊಳಿಸಲು ಸರ್ಪವನ್ನು ಹಿಂದಕ್ಕೆ ಕರೆಸುತ್ತಾರೆ. ಆ ಸರ್ಪವೇ ಬಂದು ಅವರ ವಿಷವನ್ನು ಹೀರಿಕೊಂಡು ಆ ವ್ಯಕ್ತಿಯನ್ನು ವಿಷಮುಕ್ತನನ್ನಾಗಿ ಮಾಡುತ್ತದೆಂದು ಹೇಳುತ್ತಾರೆ. ಈ ರೀತಿಯಾದಂತಹ ಫಲವನ್ನು ನೀಡುವ 87ನೆಯ ಶ್ಲೋಕಕ್ಕೆ ಸ್ವಾಗತ. ಬನ್ನಿ ಮೊದಲು ಶ್ಲೋಕವನ್ನು ಆಲಿಸೋಣ. ಹಿಮಾನಿ ಹಂತವ್ಯಂ ಹಿಮಗಿರಿ ನಿವಾಸೈಕಚತುರೌ ನಿಶಾಯಾಂ ನಿದ್ರಾಣಾಂ ನಿಶಿಚರಮಭಾಗೆ ಚ ವಿಶದೌ ವರಂ ಲಕ್ಷ್ಮೀಪಾತ್ರಂ ಶ್ರಿಯಮತಿ ಸೃಜಂತೌ ಸಮಯಿನಾಂ ಸರೋಜಂ ತ್ವತ್ಪಾದೌ ಜನನಿ ಜಯತಶ್ಚಿತ್ರಮಿಹ ಕಿಂ. ಹೇ ಜನನಿ, ನಿನ್ನ ಚರಣಗಳು ಹಿಮವತ್ ಪರ್ವತದಲ್ಲಿ ಲೀಲಾಜಾಲವಾಗಿ ಸಂಚರಿಸಬಲ್ಲವು. ಅವು ರಾತ್ರಿ ಹಗಲುಗಳಲ್ಲೂ ಬೆಳಗಬಲ್ಲವು. ಸಮಯಾಚಾರವುಳ್ಳವರಿಗೆ ವಿಶೇಷ ಅನುಗ್ರಹ ನೀಡಲು ಸಮರ್ಥವಾದವು. ಹೀಗಿರುವಾಗ ರಾತ್ರಿಯಲ್ಲಿ ಮುಚ್ಚಿಕೊಳ್ಳುವ ಲಕ್ಷ್ಮಿಯ ನೆಲೆಯಾದ, ಅಂದರೆ ಹಿಮದ ಚಳಿಗೆ ದಳಗಳು ಉದುರುವ ತಾವರೆಯನ್ನು ನಿನ್ನ ಚರಣಗಳು ಆ ತಾವರೆಯ ಮೇಲೆ ಶೋಭೆಯಲ್ಲಿ ಗೆಲ್ಲುವುದರಲ್ಲಿ ಇನ್ನೇನು ಅಚ್ಚರಿ. ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ಮಾಡಿಕೊಂಡಿದ್ದರೆ ಸಹಾಯವಾಗುತ್ತದೆ. ಆ ಮೂಲಕ ಅರ್ಥಾನುಸಂಧಾನ ಮಾಡಿ ಹೆಚ್ಚು ಪರಿಣಾಮಕಾರಿಯಾಗಿ ಶ್ಲೋಕ ಜಪವನ್ನು ಮಾಡಬಹುದು. ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು ಬಳಸಿಕೊಳ್ಳಬಹುದು. ಆ ವಿಡಿಯೋವನ್ನು 10 ಬಾರಿ ನೋಡುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮಾಡಿಕೊಂಡು ಶ್ಲೋಕದ ಅರ್ಥ ಅನುಸಂಧಾನ ಮಾಡುತ್ತಾ ಭಾವವನ್ನು ತುಂಬಿಕೊಂಡು ಜಪ ಮಾಡಿದರೆ ಜಪ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇನ್ನು ಯಂತ್ರವನ್ನು ಗಮನಿಸಿ. ಯಂತ್ರ ತಲೆ ಕೆಳಗಾದಂತಹ ತ್ರಿಕೋನ ಆಕೃತಿಯಾಗಿದ್ದು, ಅದರ 3 ಮೂಲೆಗಳಲ್ಲಿ 3 ತ್ರಿಶೂಲಗಳನ್ನು ವಿಭಿನ್ನ ದಿಕ್ಕಿಗೆ ಬರುವಂತೆ ಅಳವಡಿಸಲಾಗಿದೆ. ಹಾಗೂ ಕೇಂದ್ರದಲ್ಲಿ ಬೀಜಾಕ್ಷರವಾಗಿ ಮೇಲುಗಡೆ ಹ್ರೀಂ ಎಂದು, ಕೆಳಕ್ಕೆ ಮಂ ಎಂದು ಬಳಸಲಾಗಿದೆ. ಮಧ್ಯದಲ್ಲಿ ಆ ಹ್ರೀಂ ಮತ್ತು ಮಂ ಎಂಬುದರ ಮಧ್ಯದಲ್ಲಿ ಸರ್ಪ ಎಂದು 2 ಬಾರಿ ಬಳಸಲಾಗಿದೆ. ಇವು ಇಲ್ಲಿಯ ಬೀಜಾಕ್ಷರಗಳಾಗಿವೆ. ಈ ಯಂತ್ರವನ್ನು ಚಿತಾಭಸ್ಮದಲ್ಲಿ ಬರೆದು ಪೂಜಿಸಬೇಕು. ಅಂದರೆ ಸ್ಮಶಾನದಲ್ಲಿ ದೊರೆಯುವಂತಹ ಚಿತಾಭಸ್ಮವನ್ನು ತಂದು ಅದರಲ್ಲಿ ಈ ಯಂತ್ರವನ್ನು ಬರೆದು ಪೂಜಿಸಬೇಕು. ಪೂಜೆಯ ಅವಧಿ 16 ದಿನಗಳು. ಜಪ ಸಂಖ್ಯೆ ಪ್ರತಿನಿತ್ಯವೂ 1000 ಆವರ್ತಿ. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರವನ್ನು ಚಿತಾಭಸ್ಮದಲ್ಲಿ ಬರೆದು ಪೂಜಿಸಬೇಕು. ಪೂಜೆಯ ಅವಧಿ 16 ದಿನಗಳು. ಜಪ ಸಂಖ್ಯೆ 1000 ಬಾರಿ. ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು ಬಳಸಿಕೊಂಡು ಪರಿಣಾಮಕಾರಿಯಾಗಿ ಜಪ ಮಾಡಬಹುದು. ಪ್ರತಿನಿತ್ಯವೂ 1000 ಬಾರಿ ಜಪ. ಒಟ್ಟು 16 ದಿನಗಳು ಈ ಜಪವನ್ನು ಮಾಡಬೇಕು. ನೈವೇದ್ಯವಾಗಿ ಪಾಯಸ, ಜೇನುತುಪ್ಪ, ಬಾಳೆಹಣ್ಣು, ತೆಂಗಿನಕಾಯಿ ಇವುಗಳನ್ನು ಹೇಳಲಾಗಿದ್ದು, ಫಲಾಪೇಕ್ಷಿತರು ಪೂಜೆಯ ನಂತರ ಇವುಗಳನ್ನು ಸೇವಿಸಬೇಕು. ಈ ಜಪಕ್ಕೆ ಫಲವಾಗಿ ಸರ್ಪಗಳನ್ನು ವಶೀಕರಣ ಮಾಡಿಕೊಳ್ಳುವ ಶಕ್ತಿ ಎಂದು ಹೇಳಿದ್ದಾರೆ. ಅಂದರೆ ಸರ್ಪಗಳು ಒಂದೊಮ್ಮೆ ಯಾರಿಗಾದರೂ ಕಡಿದಿದ್ದಲ್ಲಿ, ಸರ್ಪದಂಷ್ಟ್ರ ಆಗಿದ್ದಲ್ಲಿ, ಆ ಸರ್ಪಗಳನ್ನು ಹಿಂದಕ್ಕೆ ಕರೆಸಿ ಆ ವಿಷವನ್ನು ತೆಗೆಸುವ ಕಾರ್ಯವೇ ಇರಬಹುದು, ಅಥವಾ ಸರ್ಪಗಳನ್ನು ಹಿಡಿಯುವ ಕಾರ್ಯವೇ ಇರಬಹುದು. ನೆನಪಿರಲಿ, ಯಾವುದೇ ಸಿದ್ಧಿಯನ್ನು ಲೋಕಕ್ಕೆ ಉಪಕಾರವಾಗುವಂತೆ ಬಳಸಿಕೊಂಡರೆ ಆಗ ಅದರ ದುಷ್ಪರಿಣಾಮವನ್ನು ನಾವು ಎದುರಿಸಬೇಕಾಗಿ ಬರುವುದಿಲ್ಲ. ಉದಾಹರಣೆಗೆ, ಕೆಲವರು ಸರ್ಪಗಳನ್ನು ವಶೀಕರಣ ಮಾಡುವ ಶಕ್ತಿ ಹೊಂದಿರುವವರು
ನಾಗರಿಕ ಪ್ರದೇಶಗಳಲ್ಲಿ ಅಂದರೆ ಜನನಿಬಿಡ ಪ್ರದೇಶಗಳಲ್ಲಿ ಅಕಸ್ಮಾತ್ತಾಗಿ ಕಾಣಿಸಿಕೊಂಡ ಸರ್ಪಗಳನ್ನು ಹಿಡಿದು ಅವುಗಳನ್ನು ದೂರದ ಕಾಡಿನಲ್ಲಿ ಬಿಟ್ಟು ವಾಸ್ತವದಲ್ಲಿ ಜನಗಳಿಗಿಂತ ಹೆಚ್ಚಾಗಿ ಆ ಸರ್ಪಗಳ ರಕ್ಷಣೆ ಮಾಡುತ್ತಾರೆ. ಇಲ್ಲವಾದರೆ ಯಾರಾದರೂ ಕೋಲಿನಿಂದ ಆ ಸರ್ಪವನ್ನು ಬಡಿದು ಕೊಂದೇ ಹಾಕುವ ಸಾಧ್ಯತೆ ಇರುತ್ತದೆ. ಈ ರೀತಿಯಾಗಿ ನಮಗೆ ದೊರೆತ ಸಿದ್ಧಿಯಿಂದ ಲೋಕೋಪಕಾರವಾಗುವಂತಿರಬೇಕು. ಈ ರೀತಿಯಾಗಿ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು ಬಳಸಿಕೊಂಡು ಅದನ್ನು ನೋಡಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಳ್ಳಬಹುದು. ಮತ್ತೆ ಹೇಳುತ್ತಿದ್ದೇನೆ, ನಿಮಗೆ ದೊರೆತ ಸಿದ್ಧಿ ಲೋಕಕ್ಕೆ ಉಪಕಾರವಾಗುವಂತಿರಲಿ. ನಿಷ್ಠೆ, ನಂಬಿಕೆ, ಶ್ರದ್ಧೆಗಳಿಂದ ಈ ಶ್ಲೋಕ ಜಪಿಸಿದರೆ ಖಂಡಿತವಾಗಿಯೂ ಫಲ ದೊರೆಯುವ ಸಾಧ್ಯತೆ ಇರುತ್ತದೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.